ನಮ್ಮಲ್ಲಿ ಎರಡು ತಳಿ ಬಾತ್ಕೋಳಿ ಇದೆ. ಒಂದು ವೈಟ್ ಪೆಕ್ಕಿಂಗ್ ಅಂತ ಹೇಳ್ತೀವಿ. ವೈಟ್ ಪೆಕ್ಕಿಂಗ್ ಅದು ಬೆಳ್ಳಗಿರೋದು, ಇದು ಮಾಂಸಕ್ಕೋಸ್ಕರ ಇರೋದು. ಇದು 71 ದಿವಸ ಮರಿನ 35 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. ನೀವು ತಗೊಂಡೋದ್ರೆ ಇದು ಸುಮಾರು ಒಂದು 20 ವಾರಕ್ಕೆ ಇದು ನಿಮಗೆ ಒಂದು 2 kg ತೂಕ ಬರುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ಕಾಕಿ ಕ್ಯಾಂಬಲ್ ಅಂತ ಇದೆ. ಕಾಕಿ ಕ್ಯಾಂಬಲ್, ಈ ಕಾಕಿ ಕ್ಯಾಂಬಲ್ ಮೊಟ್ಟೆಗೋಸ್ಕರ ಅದನ್ನ ನಾವು 30 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇದು 20 ವಾರದಿಂದ ಮೊಟ್ಟೆ ಇಡೋಕೆ ಪ್ರಾರಂಭ ಆಗುತ್ತೆ. 70 ವಾರ ತನಕ ಸುಮಾರು 200 ಮೊಟ್ಟೆ ಇಡುತ್ತೆ. ಮತ್ತೆ ಈ ಬಾತ್ಕೋಳಿಗಳಿಗೆ 2 ವ್ಯಾಕ್ಸಿನ್ ಕೊಡ್ಬೇಕು, ಇಂಪಾರ್ಟೆಂಟ್. ಒಂದು ಡಕ್ ಕಾಲ್ರಾ, ಇನ್ನೊಂದು ಡಕ್ ಪ್ಲೇಗ್ ಅಂತ 2 ವ್ಯಾಕ್ಸಿನ್ ಇದೆ. ಅದು ಇಂಜೆಕ್ಷನ್ ಮೂಲಕ ಕೊಟ್ರೆ ಸಾಕು, ಇನ್ಯಾವುದು ಕಾಯಿಲೆ ಬರಲ್ಲ. ಮತ್ತೆ ಬಾತ್ಕೋಳಿಗೆ ಸ್ವಲ್ಪ ನೀರು ಇರ್ಬೇಕು, ಪಾಂಡ್ ಆ ನೀರು ಇರ್ಬೇಕು, ಅದಕ್ಕೋಸ್ಕರ ಬಾತ್ಕೋಳಿನ ಸಾಕ್ತಾರೆ. ಆಮೇಲೆ ಬಾತ್ಕೋಳಿ ಜಾಸ್ತಿ ತಿನ್ನೋರಲ್ಲ, ಸ್ವಲ್ಪ ಕರ್ನಾಟಕದಲ್ಲಿ ಕಮ್ಮಿನೇ, ಬಟ್ ಕೇರಳದಲ್ಲಿ ಸಿಕ್ಕಾಪಟ್ಟೆ ತಿಂತಾರೆ. ಪಾಂಡಿಚೇರಿ, ಕಲ್ಕತ್ತಾ, ಅರುಣಾಚಲ್ ಪ್ರದೇಶ್, ಮಣಿಪುರ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ತಿಂತಾ ಇರ್ತಾರೆ ಈ ಬಾತ್ಕೋಳಿನ. ಸರ್, ಬಾತ್ಕೋಳಿನ ಮೊಟ್ಟೆಗೋಸ್ಕರ ಸಾಕ್ತಿರೋ ಇಲ್ಲ ಮೊಟ್ಟೆಗೋಸ್ಕರ ಸಾಕೋದು ಕಾಕಿ ಕ್ಯಾಂಬಲ್ ಮೊಟ್ಟೆ ಬರುತ್ತೆ. ಮಾಂಸಕ್ಕೋಸ್ಕರ ಸಾಕೋದು ವೈಟ್ ಪೆಕ್ಕಿಂಗ್. ಸರ್, ವೈಟ್ ಇರೋದೆಲ್ಲ ಮಾಂಸಕ್ಕೋಸ್ಕರ ಸಾಕೋದು, ಕೆಂದ ಕಲರ್ ಇರೋದೆಲ್ಲ ಮೊಟ್ಟೆಗೋಸ್ಕರ ಕಾಕಿ ಕ್ಯಾಂಬಲ್. ಸರ್, ನಮ್ಮ ಈ ಸ್ಟಾಲು ಸೆಂಟ್ರಲ್ ಪೋಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೆಸರುಘಟ್ಟದಲ್ಲಿದೆ, ಬೆಂಗಳೂರು ಡಿಸ್ಟ್ರಿಕ್ಟ್ ಹೆಸರುಘಟ್ಟದಲ್ಲಿದೆ. ಸೊ ಅಲ್ಲೇ ನಾವು ಎಂಟೈರ್ ಸ್ಟಾಕ್ ಇಟ್ಟಿದ್ದೀವಿ. ಇದು ಎಕ್ಸಿಬಿಷನ್ಗೋಸ್ಕರ ಕೃಷಿ ಮೇಳದಲ್ಲಿ ಸ್ವಲ್ಪ ಪಬ್ಲಿಸಿಟಿ ಆಗಲಿ ಅಂತ ಇಟ್ಟಿದ್ದೀವಿ. ಒಂದು ನಮ್ಮಲ್ಲಿ ಇರೋದು ತಳಿಗಳು ಕೋಳಿಗಳೇ, ನಾಟಿ ಕೋಳಿಗಳೇ. ಒಂದು ಅಸೀಲ್ ಕ್ರಾಸು, ಕಾವೇರಿ ತಳಿ, ಮತ್ತೆ 3ನೇದು ಕಾಳಿಂಗ ಬ್ರೌನ್. ಅಸೀಲ್ ಕ್ರಾಸ್ ಅಂದ್ರೆ ಇದಕ್ಕೆ ನೋಡಿ, ಇದು ಕಾಲ, ಅದು ಪೀಲ. ಕಾಲ ಅಂದ್ರೆ ಬ್ಲ್ಯಾಕ್, ಪೀಲ ಅಂದ್ರೆ ಯೆಲ್ಲೋ. ಸೊ ಇದು ನಾಟಿ ಕೋಳಿದು. ಆಮೇಲೆ ಕಾವೇರಿ, ಅದು ಕಾವೇರಿ ತಳಿ. ಆಮೇಲೆ ಅದು ಕಾಳಿಂಗ ಬ್ರೌನ್ ಅಂತ ಹೇಳ್ತೀವಿ, ಅದು ಕಾಳಿಂಗ ಬ್ರೌನ್. ಸೊ ಈ ತರ ಕೋಳಿ ಮರಿಗಳು ನಾವು ಯಾವಾಗ್ಲೂ ಜನರಲ್ ಪಬ್ಲಿಕ್ಗೆ, ಹಳ್ಳಿ ಜನರಿಗೆ 1 ದಿವಸ ಮರಿನ ಕೊಡ್ತೀವಿ. ಇದೆಲ್ಲ 1 ದಿವಸ ಮರಿನೇ, ಕಾವೇರಿ ಹಸಿಲ್ದಲ್ಲ. ಈ 1 ದಿವಸ ಮರಿಗೆ 25 ರೂಪಾಯಿ ಕೊಡ್ಬೇಕು. ಕೊಟ್ರೆ ನಾವು ಇದು ಮಾಡ್ತೀವಿ. 100ಕ್ಕಿಂತ ಜಾಸ್ತಿ ಬೇಕಂದ್ರೆ ಅವ್ರು ಬುಕ್ ಮಾಡಬೇಕು ಮೊದಲೇ. ಸೊ ಅವ್ರಿಗೆ 100 ಅಲ್ಲ, 1000 ಅಲ್ಲ, 5000 ಕೊಡ್ತೀವಿ. ಬುಕ್ಕಿಂಗ್ ಮಾಡಿ ಮೊದಲೇ ಬುಕ್ ಮಾಡಿ ದುಡ್ಡು ಕಟ್ಟಿದ್ರೆ ಆನ್ಲೈನ್ಲಿ ಡೆಫಿನೆಟ್ ಆಗಿ ಕೊಡ್ತೀವಿ. ಮತ್ತು ಈ ಕೋಳಿಗಳನ್ನ ತಗೊಂಡೋಗಿದ ತಕ್ಷಣ, ಇದಕ್ಕೆ ಫಸ್ಟ್ ನೀವು ಊರಿಗೆ ತಗೊಂಡೋಗಿದ ತಕ್ಷಣ 1 ಲೀಟರ್ ನೀರಲ್ಲಿ 1 ಸ್ಪೂನ್ ಗ್ಲೂಕೋಸ್ ಪೌಡ್ರು ಮತ್ತು ಎಲೆಕ್ಟ್ರಾಲ್ ಪೌಡ್ರು 1 ಸ್ಪೂನು, 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಕೋಳಿಗಳಿಗೆ ಕೊಡ್ಬೇಕು ಫಸ್ಟ್. ಆಮೇಲೆ ಈ ಕೋಳಿ ಆಹಾರ ಪೌಡರ್ ಆಗಿರುತ್ತೆ, ಸ್ಟಾರ್ಟರ್ ಫೀಡ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಡ್ಬೇಕಾಗುತ್ತೆ. ಆಮೇಲೆ ಕೆಲವರು ಬಹಳ ಬಡವರು ಇರ್ತಾರೆ, ಅವ್ರು ಗ್ಲೂಕೋಸ್ ತಗೊಳಕ್ಕೂ ದುಡ್ಡು ಇರಲ್ಲ. ಸೊ ಅಂತವ್ರು ಏನ್ ಮಾಡ್ಬೇಕಂದ್ರೆ 1 ಲೋಟ ನೀರಲ್ಲಿ 1 ಸ್ಪೂನ್ ಸಕ್ಕರೆ, 4-5 ಉಪ್ಪಿನ ಕಲ್ಲು ಹಾಕಿದರೆ ಸಾಕು. ಆಮೇಲೆ ಅಕ್ಕಿ ತೌಡೋ, ಗೋಧಿ ತೌಡೋ ಕೊಟ್ರೆ ನಡೆಯುತ್ತೆ ಅಷ್ಟೇ. ಇದೆಲ್ಲ ಈ ಕೋಳಿಗಳೆಲ್ಲ ಮೊಟ್ಟೆನೂ ಇಡುತ್ತೆ, ಮಾಂಸನೂ ಇರುತ್ತೆ. ಸುಮಾರು ಈ ಕೋಳಿಗಳೆಲ್ಲ ಸುಮಾರು 20 ವಾರಕ್ಕೆ ಇದು 1.25 kg ತೂಕ ಬರುತ್ತೆ. ಸ್ಲೋ ಗ್ರೋತೆ. ಆಮೇಲೆ ಮೊಟ್ಟೆ ಇಡೋದು 22 ವಾರದಿಂದ 72 ವಾರ ತನಕ. ಹಸಿಲೆಲ್ಲ 90 ಮೊಟ್ಟೆ ಕೊಡುತ್ತೆ, ಕಾವೇರಿ 150, 160 ಮೊಟ್ಟೆ ಕೊಡುತ್ತೆ. ಮತ್ತೆ ಈ ಕೋಳಿಗಳಿಗೆ ಕಾಸ್ಟ್ಲಿ ಆಹಾರ ಹಾಕಕ್ ಹೋಗ್ಬಾರ್ದು. ನಿಮ್ಮ ಊರಲ್ಲಿ ಏನ್ ಬೆಳೆಯುತ್ತೆ, ಅಕ್ಕಿ ತೌಡು, ಗೋಧಿ ತೌಡು, ರಾಗಿ ಪೌಡರ್, ಜೋಳದ ಪುಡಿ, ಅಜೋಳ ಹುಲ್ಲು, ನುಗ್ಗೆ ಸೊಪ್ಪು, ತರಕಾರಿ ವೇಸ್ಟು, ಮೀನ್ ಪುಡಿ ವೇಸ್ಟು, ರೇಷ್ಮೆ ಹುಳ ವೇಸ್ಟು, ಗೆದ್ದು ಹುಳ, ಮಣ್ಣು ಹುಳ, ಇಂಥದ್ದೆಲ್ಲ ಹಾಕ್ಬೇಕು ಬಿಟ್ಟು. ಮತ್ತು ಇನ್ನೊಂದು ಹುಷಾರಾಗಿರ್ಬೇಕು, ಬೂಸ್ಟ್ ಇದ್ದಿದ್ದ ಆಹಾರ ಯಾವುದು ಈ ಕೋಳಿ ಮರಿಗಳಿಗೆ ಹಾಕ್ಬಾರ್ದು, ಕೋಳಿಗಳಿಗೆ ಹಾಕ್ಬಾರ್ದು ಅಷ್ಟೇ. ಆಮೇಲೆ ಈ ಕೋಳಿಗಳಿಗೆ ಚುಚ್ಚುಮದ್ದು ಇದೆ. ಮೇನ್ ಚುಚ್ಚುಮದ್ದು ಅಂತ ಹೇಳಿದಾಗ ನಾವು ಒಂದು ಕೊಕ್ರ ರೋಗ, ರಾಣಿಕೆಟ್ ಅಂತ ಹೇಳ್ತೀವಿ. 2ನೇದು ಕೋಳಿ ಸಿಡುಬು ಅಂತ ಹೇಳ್ತೀವಿ, ಪೌಲ್ ಪಾಕ್ಸ್ ಅಂತ ಹೇಳ್ತೀವಿ. ಅದು 2 ಇಂಜೆಕ್ಷನ್ ಕೊಟ್ರೆ ಸಾಕು, ಕೋಳಿಗಳಿಗೆ ಬೇರೆ ಕಾಯಿಲೆ ಬರಲ್ಲ. ಯಾಕಂದ್ರೆ ನಾಟಿ ಕೋಳಿಗಳಿಗೆ ಕಾಯಿಲೆ ತಡೆಯೋ ಶಕ್ತಿ ಇದೆ. ಅದಕ್ಕೋಸ್ಕರ ಒಂದು 7 ವ್ಯಾಕ್ಸಿನ್ ಚುಚ್ಚುಮದ್ದು ಕೊಟ್ರೆ ಸಾಕು ಅಷ್ಟೇ. ಈ ಕೋಳಿಗಳು ಮೊಟ್ಟೆ ಇಡುತ್ತೆ, ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರ್ ಮೊಟ್ಟೆ ಇಡುತ್ತೆ. ನೀವು ನೋಡಬೇಕು, ಅದೇ ಮೊಟ್ಟೆ ಇಡೋದು, ಬ್ರೌನ್ ಕಲರ್ ಮೊಟ್ಟೆ ಇಡುತ್ತೆ. ಈ ಮೊಟ್ಟೆನ 8 ರೂಪಾಯಿಂದ 15 ರೂಪಾಯಿ ತನಕ ಮಾಡ್ತಾ ಇರ್ತಾರೆ ಅಷ್ಟೇ. ಮತ್ತು ಯಾವಾಗ್ಲೂ ನಾನು ಒಂದೇ ಹೇಳ್ತೀನಿ, ಒಂದು ಮೊಟ್ಟೆಯಲ್ಲಿ 600 ಗ್ರಾಮ್ ಪ್ರೋಟೀನ್ ಇದೆ. ಸೊ ಮಕ್ಕಳಿಗೆ ಇವ್ರಿಗೆಲ್ಲ ಕೊಟ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ ಅಷ್ಟೇ.
ನಮಸ್ಕಾರ. ನಾವು BRS ಫಾರ್ಮ್ ಇಂದ ಎಸ್ಗೋಲಹಳ್ಳಿ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಿರೋದು. ನಾವು ಡಾರ್ಪರ್ ತಳಿನ 6 ವರ್ಷದಿಂದ ಸಾಕಣೆ ಮಾಡ್ತಾ ಇದೀವಿ. ಇದರ ಮೂಲ ಉದ್ದೇಶ ರೈತರಿಗೆ ಲಾಭದಾಯಕವಾಗಿರಲು. ಹೇಗೆ ಲಾಭದಾಯಕ ಆಗಿರುತ್ತೆ ಅಂದ್ರೆ, ಇದು ನಮ್ಮ ದೇಶಿ ತಳಿಯಿಂದ ದೇಶಿ ತಳಿಗೆ ಸಂಕೀರ್ಣಗೊಳಿಸಿದ್ರೆ ಅದೇ ಕ್ರಾಸ್ ಮಾಡಿದಾಗ ಮರಿಗಳು ಬರೀ 8 kg 3 ತಿಂಗಳಿಗೆ 8 kg ತೂಕ ಬರುತ್ತೆ. ಅದೇ ಡಾರ್ಪರ್ ಇಂದ ನೀವು ಯಾವುದೇ ದೇಶಿ ತಳಿಗಳಿಗೆ ಸಂಕೀರ್ಣಗೊಳಿಸಿದ್ರೆ 15ರಿಂದ 20 kg ತೂಕ ಬರುತ್ತೆ. ಅದರಲ್ಲಿ ಮತ್ತೆ ಇದು ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಇದಕ್ಕೆ ಶೀಘ್ರ ಬೆಳವಣಿಗೆ, ಆಮೇಲೆ ಇದು ಮಾಂಸದ ಗುಣಮಟ್ಟ ಪ್ರಪಂಚದಲ್ಲೇ ನಂಬರ್ 1 ಇದು. ಸರ್, ಇದು ಡಾರ್ಪರ್ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ನಮ್ ಜನಗಳಿಗೆ? ಡಾರ್ಪರ್ ಅಂತ ಗೊತ್ತಾಗೋದು ಅದ್ರ ಮೈ ಮೇಲಿರೋ ಉಣ್ಣೆ, ತಲೆ ಗಾತ್ರ ಮತ್ತೆ ಅದ್ರ ದೇಹದ ತೂಕದಿಂದ. ತೋರಿಸ್ತೀರಾ ಸರ್ ಡಾರ್ಪರ್ ಅಂದ್ರೆ ಹೆಂಗಿರುತ್ತೆ, ಯಾವ ತರ? ಇದು ಬ್ಲ್ಯಾಕ್ ಹೆಡ್ ಡಾರ್ಪರ್. ಇದು ನೋಡಿ, ಇದೆಲ್ಲ ವೈಟ್ ಹೆಡ್ ಡಾರ್ಪರ್. ಇದ್ರಲ್ಲಿ ಎರಡು ಜಾತಿ. ಇದು ಅಂದ್ರೆ ಜಾತಿ ಅಲ್ಲ, ಒಂದೇ ಜಾತಿಲಿ ಎರಡು ತರ. ಒಂದು ವೈಟ್ ಹೆಡ್ ಮತ್ತೆ ಒಂದು ಬ್ಲ್ಯಾಕ್ ಹೆಡ್. ಎರಡು ಗುಣಲಕ್ಷಣ ಒಂದೇನೆ, ಎಲ್ಲ ಒಂದೇನೆ. ನೋಡ್ಲಿಕ್ಕೆ ಚೇಂಜ್ ಇರುತ್ತೆ ಅಷ್ಟೇ. ಯಾವ ಡಾರ್ಪರ್ ಅಂತ ಹೆಂಗ್ ಕಂಡಿಡಿಯೋದು ನಾವು ಅದನ್ನ? ಅದರ ಉಣ್ಣೆ, ಅದರ ತಲೆ ಮತ್ತೆ ಅದರ ಬೆಳವಣಿಗೆ ಮತ್ತೆ ದೇಹದ ತೂಕ. ಸರ್, ಇವೆಲ್ಲ ಒರಿಜಿನಲ್ ಡಾರ್ಪರ್. ಹೌದು. ನಾವು ಒರಿಜಿನಲ್ ಡಾರ್ಪರ್ ಇಂದ ರ್ಯಾಂಬುಲೆಟ್, ಬಂಡೂರು ಮತ್ತೆ ಎಲ್ಲಗ ಡಾರ್ಪರ್ ಗೆ ಕ್ರಾಸ್ ಮಾಡಿ ಮರಿಗಳನ್ನ ಉತ್ಪಾದಿಸಿ ರೈತರಿಗೆ ಕೊಡ್ತೀವಿ. ಸರ್, ಏನ್ ರೇಟ್ ಆಗುತ್ತೆ ಸರ್? ಈಗ ನಾವು 30,000 ರೂಪಾಯಿ ಒಂದು ಮರಿ, 20 kg ತೂಕ ಇರೋ ಮರಿ 30,000 ರೂಪಾಯಿ ಕೊಡ್ತಾ ಇದೀವಿ. ಸರ್, ಪ್ಯೂರ್ ಡಾರ್ಪರ್ ಕೊಡ್ತೀರಾ ಇಲ್ಲ ಕ್ರಾಸ್ ಬ್ರೀಡ್? ಅದಕ್ಕೆ ಜನರೇಷನ್ 2nd, 3rd, 4th ಜನರೇಷನ್ ಅಂತ ಕೊಡ್ತೀವಿ. ಪ್ಯೂರ್ ಡಾರ್ಪರ್ ಆದ್ರೆ ಒಂದು ಮರಿ 60,000 ವರೆಗೂ ಆಗುತ್ತೆ. ಪ್ಯೂರ್ ಡಾರ್ಪರ್ ಆದ್ರೆ? ಹೌದು. ಜನರೇಷನ್ ಒಂದು 1 to 1 ಅದು 30,000 ರೂಪಾಯಿ ಆಗುತ್ತೆ ಗಂಡು ಮರಿಗೆ. 20 kg ವರೆಗೂ ಇರೋದು. 20 kg ಮೇಲೆ ಆದ್ರೆ 1,500 ರೂಪಾಯಿ ಕೆಜಿಗೆ, ಒಂದು ಕೆಜಿಗೆ. ಸರ್, ನಿಮ್ಮ ಅಡ್ರೆಸ್, ಫೋನ್ ನಂಬರ್ ಹೇಳ್ತೀರಾ ವೀಕ್ಷಕರಿಗೆ? ನನ್ನ ಫೋನ್ ನಂಬರ್ 907-11-555-66 ಮತ್ತೆ 9845163182. ಅಡ್ರೆಸ್ ಬಂದು BRS ಫಾರ್ಮ್ಸ್, ಎಸ್ಗೋಲಹಳ್ಳಿ, ಕೋಲಾಲ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಥ್ಯಾಂಕ್ ಯು ಸರ್.